ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ನನ್ನ ಡೇ ಇನ್ ಮೈ ಲೈಫ್ಗೆ. ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹೆಸರು ಅನು ಪಲ್ಲವಿ. ಇನ್ನು ಎಷ್ಟೋ ಜನ ಕಮೆಂಟ್ಸಲ್ಲಿ ನಿಮ್ಮ ಹೆಸರೇನು ಅಂತ ಕೇಳ್ತೀರಾ. ನನ್ನ ಹೆಸರೇ ಯೂಟ್ಯೂಬ್ ಚಾನಲ್ ಹೆಸರು. ಓಕೆನಾ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದೆ, ಮನೆ ಕ್ಲೀನ್ ಮಾಡಬೇಕಿತ್ತು, ಕೆಲಸ ಆಯಿತು ತುಂಬಾ ಅಂದ್ಬಿಟ್ಟು. ಆ್ಯಂಡ್ ಎದ್ದ ತಕ್ಷಣವೇ ಮೊಳಕೆ ಕಟ್ಟಿರೋವಂಥ ಮೆಂತ್ಯ ಕಾಳನ್ನ ತಿಂತಾ ಇದ್ದೀನಿ. ಮೆಂತ್ಯ ಕಾಳು ಇವಾಗ ಹೇಗೆ ಮಾಡ್ಕೊಂಡಿದ್ದೀನಿ ಅಂದರೆ, ವಾರದಲ್ಲಿ 3 ಸತಿ ತಿಂದರೆ ಸಾಕು ಅಂದ್ಬಿಟ್ಟು. ಯಾಕಂದರೆ ತೀರಾ ಕೋಲ್ಡ್ ಆಗಿಬಿಡುತ್ತೆ ನನಗೆ, ಆಗಿ ಬರೋದೇ ಇಲ್ಲ ನನಗೆ. ಅದಕ್ಕೆ ಮೊಳಕೆ ಕಟ್ಟಿರೋವಂಥದ್ದು ವೀಕ್ಲಿ ಥ್ರೈಸ್ ತಿನ್ನೋಣ ಅಂತ ಅಂದ್ಕೊಂಡೆ. ತಿನ್ನಬೇಕಾದ್ರೆ ಕೆಳಗಡೆ ನೋಡಿದೆ ಆಂಟಿ ರಂಗೋಲಿ ಹಾಕ್ತಾಯಿದ್ರು. ಸೊ ಅಂದ್ಕೊಂಡೆ ಇವತ್ತು ಈ ರಂಗೋಲಿ ನೋಡಿಕೊಂಡು ಇದನ್ನೇ ಬಿಡಿಸೋಣ ಅಂತ. ನೀವು ಲಾಸ್ಟಲ್ಲಿ ನೋಡಿ ನಾನು ಹೇಗೆ ಬಿಡಿಸಿದ್ದೀನಿ ರಂಗೋಲಿ ಅಂದ್ಬಿಟ್ಟು. ಆ್ಯಂಡ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ, ಆಂಟಿ ಹೇಗೆ ಬಿಡಿಸಿರ್ತಾರೆ, ನಾನು ಹೇಗೆ ಬಿಡಿಸಿರ್ತೀನಿ ಅಂದ್ಬಿಟ್ಟು. ಆ್ಯಂಡ್ ಪಾತ್ರೆ ಎಲ್ಲ ವಾಶ್ ಮಾಡಿಕೊಂಡೆ, ಅದನ್ನು ಟೈಮ್ ಲ್ಯಾಪ್ಸಲ್ಲಿ ಇಟ್ಕೊಂಡೆ. ನೈಟ್ ನಂಗೆ ತೊಳೆಯೋಕ್ಕಾಗಿರಲಿಲ್ಲ. ಸಾಂಬಾರು ಇತ್ತು, ಅದನ್ನು ಬಿಸಿ ಕೂಡ ಮಾಡಿಕೊಂಡೆ. ಇನ್ನು ನೀಟಾಗೆ ಮನೆ ಕಸ ಎಲ್ಲ ಗುಡಿಸ್ಕೊಂಡೆ. ಬೆಡ್ದ ರ್ಯಾಪ್ಸ್ ಎಲ್ಲ ಇತ್ತು, ಅದೆಲ್ಲನೂ ಎಸ್ತೆ. ಸೊ ಸ್ವಲ್ಪ ಮನೆ ಖಾಲಿ ಆಗುತ್ತೆ. ನಾನು ಪ್ರತಿ ಸರ್ತಿ ಮನೆ ಕ್ಲೀನ್ ಮಾಡಬೇಕಾದ್ರೂ ಅಷ್ಟು ಕಸನ ತುಂಬಿಸಿ ಇಟ್ಟಿರ್ತೀನಿ. ನಮ್ಮಪ್ಪ ಬೈತಾರೆ, ನೀನು ದುಡಿಯೋ ದುಡ್ಡೆಲ್ಲ ಬರೀ ಬಾಕ್ಸ್ಗೆ ಹೋಗುತ್ತೆ ಅಂತ ಅನಿಸುತ್ತೆ, ಅಷ್ಟು ಶಾಪ್ ಮಾಡ್ತೀಯಾ ಅಂತ ಕೇಳ್ತಾರೆ ಸಮ್ಟೈಮ್ಸ್. ಅವಾಗ ನಾನು ಹೇಳೋದು, ಕೆಲವೊಂದು ನಾನು ಶಾಪ್ ಮಾಡ್ತೀನಿ, ಕೆಲವೊಂದು ನನಗೆ PR ಬರುತ್ತೆ ಕಣಪ್ಪ. PR ಅಂದರೆ ಏನು ಅಂತ ನಮ್ಮ ಅಪ್ಪಂಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ಇದು ಅಂತ ಅಂದ್ಬಿಟ್ಟು. ಸೊ ನೀಟಾಗೆ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೂ ಒರೆಸ್ಕೊಂಡೆ. ಎದ್ದ ತಕ್ಷಣ ಈ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟೆ. ಆ್ಯಂಡ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಬೈ ದ ವೇ, ಈ ಡ್ರೆಸ್ಸು ನಾನು ಮೆಂತ್ರಿಂದ ತರಿಸೋದು. ಇದ್ರದ್ದು ಲಿಂಕು ನಾನು ಅಟ್ಯಾಚ್ ಮಾಡಿರ್ತೀನಿ. ತುಂಬಾ ಕಂಫರ್ಟಬಲ್. ನನಗಂತೂ ಈ ಕಾರ್ಡ್ ಸೆಟ್ಸ್ ಏನಿದೆ ಸಖತ್ ಇಷ್ಟ ಆಗ್ತಿದೆ. ಅದಕ್ಕೆ ನಾನು ಬ್ಯಾಕ್ ಟು ಬ್ಯಾಕ್ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ, ತುಂಬ ಕಂಫರ್ಟಬಲ್ ಆಗಿರೋದ್ರಿಂದ. ಆ್ಯಂಡ್ ಚಳಿಗಾಲದಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಬೆಚ್ಚಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಬ್ಲಿಂಕಿಟ್ನ ಕೆಲವೊಂದು ಐಟಮ್ಸ್ನ ಬೇಕಿತ್ತು, ಅದನ್ನು ಆರ್ಡ್ರ್ ಮಾಡಿಕೊಂಡೆ. ಧೂಪ ಇರಲಿಲ್ಲ, ಎಣ್ಣೆ ಇರಲಿಲ್ಲ ದೇವರಿಗೆ. ಆ್ಯಂಡ್ ಬಳೆ ಇರಲಿಲ್ಲ, ಯಾರೋ ಲಾಸ್ಟ್ ಟೈಮ್ ಹೇಳಿದ್ರಿ ಬಳೆ ಹಾಕಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ನೀಟಾಗೆ ಈ ಸರ್ತಿ ಬರೀ ಪೀತಾಂಬರಿ ಮತ್ತು ಹುಣ್ಸೆನಲ್ಲಿ ಪಾತ್ರೆಗಳನ್ನ ತೊಳ್ಕೊಂಡೆ. ಯಾವಾಗಲೂ ಸಬೀನ ಯೂಸ್ ಮಾಡ್ತೀನಿ, ಓಕೆನಾ. ಸಬೀನ ಯೂಸ್ ಮಾಡಿದಾಗ ಕೈ ಸಂದಿಲೆಲ್ಲ ಕಪ್ಪಗಾಗ್ಬಿಡುತ್ತೆ, ಉಗುರು ಸಂದಿಲೆಲ್ಲ. ಅದು ಹೋಗೋದೇ ಇಲ್ಲ, ಒಂದು ವಾರ ಆದರೂ ಹಾಗೆ ಇರುತ್ತೆ. ಯಾರಾದರೂ ನನ್ನ ಕೈ ನೋಡಿದ್ರೆ ಎಷ್ಟು ಗಲೀಜು ಅಂತ ಅಂದ್ಕೊಳ್ಬೇಕು, ಅಷ್ಟು ಗಲೀಜಿರುತ್ತೆ. ನಾನು ಶೂಟಿಂಗಲ್ಲಿ ಇದನ್ನು ಹೇಳ್ತಿದ್ದೆ ಯಾರಿಗೂ, ಆವಾಗ ಪ್ರೊಡಕ್ಷನ್ ಅವ್ರು ಹೇಳಿದ್ರು ಪೀತಾಂಬರಿ ಮಾತ್ರ ಹಾಕಿ ಉಜ್ಜಿ ಚೆನ್ನಾಗಾಗುತ್ತೆ ಪಾತ್ರೆ ಅಂತ ಅಂದ್ಬಿಟ್ಟು. ಸೊ ಈ ಸರ್ತಿ ಸಬೀನ ಸ್ಕಿಪ್ ಮಾಡಿಬಿಟ್ಟು ನಾನು ಬರೀ ಪೀತಾಂಬರಿ ಮತ್ತು ಹುಣ್ಸೆನಲ್ಲಿ ಪಾತ್ರೆ ತೊಳೆದೆ. ಸೂಪರಾಗಿ ಆಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ನೋಡಿ ಬರುತ್ತೆ. ಬೆಳಗ್ಗೆ ನೋಡಿಕೊಂಡೆ ಗೊತ್ತಾ ರಂಗೋಲಿ, ಅದನ್ನೇ ಬಿಡಿಸಿದ್ದು. ನನಗೆ ಸರಿಯಾಗಿ ಬಿಡ್ಸೋಕ್ಕೆ ಬರಲಿಲ್ಲ. ಆಮೇಲೆ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟೆ. ಅಷ್ಟಕ್ಕೆ ಬಿಟ್ಟಿದ್ರೆ ಒಂಥರ ಚೆನ್ನಾಗಿರ್ತಿತ್ತೇನೋ, ಎಕ್ಸ್ಟ್ರಾ ಏನೋ ಮಾಡೋಕ್ಕೋದೆ, ಹಾಳಾಗೋಗ್ಬಿಡ್ತು. ಈ ಥರ ಬಂತು ರಂಗೋಲಿ. ದೇವ್ರ ಪಾತ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಅದರಲ್ಲೂ ಬಿಸಿಲಲ್ಲಿ ಇಟ್ಟಿದ್ದಕ್ಕೆ ಹೊಳಿತಾ ಇದೆ ಹಾಗೆ ಫಳ ಫಳ ಅಂತ. ಏನು ಗೊತ್ತಾ, ಬರೀ ಪೀತಾಂಬರಿ ಮತ್ತು ಹುಣ್ಸೆನಲ್ಲಿ ವಾಶ್ ಮಾಡಿದ್ದೆ ದೇವ್ರ ಪಾತ್ರೆನ. ಅಂದರೆ ಫಸ್ಟು ಹುಣ್ಸೆನಲ್ಲಿ ಚೆನ್ನಾಗಿ ಉಜ್ಜಿ ಇಟ್ಬಿಡಿ 1 to 5 minutes. ಅದಾದಮೇಲೆ ಪೀತಾಂಬರಿಲಿ ಉಜ್ಬಿಟ್ಟು ವಾಶ್ ಮಾಡಿದ್ರೆ ಇಷ್ಟು ನೀಟಾಗಿ ಕ್ಲೀನಾಗಿ ಹೊಸದ ಥರ ಕಾಣಿಸುತ್ತೆ. ಹೊಸದು ಇಷ್ಟು ಚೆನ್ನಾಗಿರಲ್ವೇನೋ, ನಾನು ಅಷ್ಟು ಚೆನ್ನಾಗಿ ತೊಳೆದಿದ್ದೀನಿ ಅಲ್ವಾ. ನೀಟಾಗಿ ಎಲ್ಲದಕ್ಕೂ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ. ಕೆಲವೊಂದಕ್ಕೆ ಗಂಧ ಇಡಬೇಕು, ಸೊ ಗಂಧನ ಎಲ್ಲ ಇಟ್ಕೊಂಡೆ. ಹೂವು ನಾನು ನೈಟೇ ತಂದುಬಿಟ್ಟಿದ್ದೆ. ಕಳ್ಸಕ್ಕೆ ಎಲೆನೂ ಅಷ್ಟೇ ತಂದಿದ್ದೆ. ಆ್ಯಕ್ಚುಲಿ ದೇವ್ರ ಪಾತ್ರೆ ತೊಳೆದಿರಲಿಲ್ಲ, ಅಂದರೆ 10 days ಆಗಿತ್ತು, ಅದಕ್ಕೋಸ್ಕರ ನೀಟಾಗಿ ಎಲ್ಲನೂ ತೊಳೆದೆ. ಗುರುವಾರ ಟೈಮಲ್ಲಿ ತೊಳಿಬೋದು, ಬಟ್ ಇವತ್ತು ಸೋಮವಾರ ಆಗಿರೋದ್ರಿಂದ ನೀಟಾಗಿ ವಾಶ್ ಮಾಡಿ ಎಲ್ಲನೂ ಜೋಡಿಸ್ಕೊಂಡೆ. ನನಗೆ ಇದೊಂಥರ ಖುಷಿ. ಈ ಕೆಲಸಕ್ಕೆ ಎಕ್ಸ್ಟ್ರಾ ಟೈಮ್ ಹೋದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಅಂದರೆ ಲೇಟ್ ಆದರೂ ನಾನು ಯೋಚನೆ ಮಾಡಲ್ಲ. ದೇವ್ರ ಕೆಲಸ ಮಾಡಬೇಕಾದ್ರೆ ಆರಾಮಾಗಿ ಮಾಡ್ತಾ ಇರ್ತೀನಿ, ಟೈಮ್ ನೋಡೋಕ್ಕೆ ಹೋಗೋದಿಲ್ಲ. ಎಷ್ಟು ಲೇಟ್ ಆದರೂ ಪರವಾಗಿಲ್ಲ, ಪೂಜೆ ಮಾಡೋ ಮನಸ್ಥಿತಿ ಇದ್ದರೆ ನಾವು ಮಾಡ್ಬೋದು. ಬೆಳಗ್ಗೆನೇ ಎದ್ದು ಮಾಡಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಸಮ್ಟೈಮ್ಸ್ ಅನಿಸುತ್ತೆ ಬೇಗ ಎದ್ದು ಮಾಡಬೇಕು ಅಂತ, ಬಟ್ ಹಂಗೆಲ್ಲ ನನ್ನ ಪ್ರಕಾರ ಹಾಗೆಲ್ಲ ಏನೂ ಇಲ್ಲ. ನಾವು ದೇವರಿಗೆ ಭಕ್ತಿಯಿಂದ ಏನು ಪೂಜೆನ ಸಲ್ಲಿಸ್ತೀವಿ, ಖಂಡಿತ ಅವನಿಗೆ ತಲುಪತ್ತೆ. ಸೊ ಇವಾಗಲೇ ಮಾಡಬೇಕು ಆವಾಗಲೇ ಮಾಡಬೇಕು ಅಂತ ಇಲ್ಲ. ಅದೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಿದ್ರೆ ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಬಟ್ ನೀವು ದೇವರಿಗೆ ಹೇಗೆ ಪೂಜೆ ಮಾಡಿದ್ರೂ ಖಂಡಿತ ಅವ್ನು ಸ್ವೀಕರಿಸ್ತಾನೆ ಅಂತ ನನ್ನ ಅನಿಸಿಕೆ ಅಷ್ಟೇ. ಆ್ಯಂಡ್ ಯಾರೋ ಲಾಸ್ಟ್ ಟೈಮ್ ಹೇಳಿದ್ರಿ ಗೆಜ್ಜೆ ವಸ್ತ್ರ ಹಾಕಿ ಅಂತ. ಗೆಜ್ಜೆ ವಸ್ತ್ರ ಏನು ಅಂತ ನಂಗೆ ಗೊತ್ತಿಲ್ಲ. ಬಳೆ ಒಂದು ತಂದೆ, ಬಳೆ ಹಾಕಿದ್ದೀನಿ. ಆ್ಯಂಡ್ ಈ ಸರ್ತಿ ವೈಟ್ ಹೂವು ಇಟ್ಟಿದ್ದೀನಿ, ಯಾಕಂದರೆ ವೈಟ್ ಹೂವು ನೋಡಿದೆ ಇಷ್ಟ ಆಯಿತು. ಯಾಕೆ ವೈಟ್ ಹೂವು ಇಡಬಾರ್ದು ಅಂತ ವೈಟ್ ಹೂವು ತೊಗೊಂಡು ಬಂದುಬಿಟ್ಟು ಇಟ್ಟಿದ್ದೀನಿ. ಏನು ಮಿಸ್ ಮಾಡಿದೆ ಅಂದರೆ ಕಳಶದಲ್ಲಿ ಇಟ್ಟೇ ಇಲ್ಲ ಹೂವನ. ಅದಂಗೆ ನೆನಪೇ ಆಗಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಇವತ್ತು ನೆನಪಾಯಿತು ನನಗೆ. ಆ್ಯಂಡ್ ಇದು ಮಂಡೇ ವ್ಲಾಗು, ಬಟ್ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇವತ್ತು ವೆಡ್ನೆಸ್ಡೇ. ಸೊ ಇವತ್ತು ನನಗೆ ಸೆನ್ಸ್ ಆಯಿತು, ಅಯ್ಯೋ ನಾನು ಇದೇ ಇಟ್ಟಿಲ್ವಲ್ಲ, ಹೂವನೇ ಇಟ್ಟಿಲ್ವಲ್ಲ ಕಳಶಕ್ಕೆ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ. ಆಮೇಲೆ ಪೂಜೆ ಎಲ್ಲನೂ ಮುಗಿಸ್ಕೊಂಡೆ. ದೇವರ ಹಾಡು ಹಾಕ್ಕೊಂಡು ಪೂಜೆ ಮಾಡೋದು ಏನೋ ಒಂಥರ ಖುಷಿ. ಮಂಡೇ ಬಂದಾಗ ನಾನು ಹಾಕ್ತೀನಿ, ಮಹಾಪ್ರಾಣ ದೀಪಂ ಹಾಕ್ತೀನಿ. ಥರ್ಸ್ಡೇ ಬಂದಾಗ ಪೂಜೆ ರಾಘವೇಂದ್ರಾಯ ಹಾಕ್ತೀನಿ. ಸೊ ಅದು ಓಡ್ತಾ ಇರತ್ತೆ, ನನಗೂ ಗೊತ್ತಾಗೋದಿಲ್ಲ, ನಾನು ಪೂಜೆ ಮಾಡ್ತಾ ಇರ್ತೀನಿ. ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತೀರಾ ಅಕ್ಕ ನೀವು ಪೂಜೆ ಚೆನ್ನಾಗಿ ಮಾಡ್ತೀರಾ ಅಂದ್ಬಿಟ್ಟು. ಇದು ನಾನಲ್ಲ, ಬಟ್
ನಾನು ಆಗಿದ್ದೀನಿ. ತುಂಬ ಖುಷಿ ಇದೆ ನನಗೆ, ತುಂಬ ಹೆಮ್ಮೆ ಇದೆ ನನ್ನ ಬಗ್ಗೆ ನನಗೆ. ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ಪೂಜೆ ಮಾಡಿದಾಗ ನಮ್ಗೆ ಎಷ್ಟೇ ನೋವಿದ್ರೂ ಅದನ್ನು ಮರಿತೀವಿ ಆ್ಯಂಡ್ ದೇವ್ರ ಹತ್ರ ಹೇಳ್ಕೊಂಡಾಗ ಇನ್ನೂ ಸಮಾಧಾನ ಆಗುತ್ತೆ ಆ್ಯಂಡ್ ಪಾಸಿಟಿವ್ ವೈಬ್ಸ್ ಅಂತ ಬರುತ್ತೆ. ಸೊ ನಂಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ಹೇಳ್ತಿರ್ತೀರ, ಅಕ್ಕ ನಿಮ್ಮನ್ನು ನೋಡಿ ಎಷ್ಟು ಇನ್ಸ್ಪೈರ್ ಆಗ್ತೀವಿ ಗೊತ್ತಾ, ಲೈಕ್ ಪೂಜೆ ಮಾಡಿದ್ರೆ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅಂತ ನೀವು ಹೇಳ್ತೀರಾ. ನಾನು ಹಾಗೆ ಟ್ರೈ ಮಾಡ್ತೀನಿ ಅಕ್ಕ, ಮಾಡಿದ್ದೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತೆಲ್ಲ ಹೇಳಿದ್ದೀರಾ. ಖುಷಿ ಆಗುತ್ತೆ ನನ್ನಿಂದ, ಲೈಕ್ ಒಂದಿಬ್ಬರು ಚೆನ್ನಾಗಿ ಇನ್ಸ್ಪೈರ್ ಆಗಿ ಅವರು ಅದನ್ನು ಕಲಿತಾ ಇದ್ದಾರೆ ಅಂದಾಗ ನನಗೊಂಥರ ಪ್ರೌಡ್ ಫೀಲಿಂಗೆ. ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಟೆರೆಸ್ ಮೇಲೆ ಹೋಗಿ ನಾನು ಕೂದಲನ್ನ ಒಣಗಿಸ್ಕೊಂಡಿದ್ದು. ನಾನು ಅಂದ್ಕೊಂಡೆ ಇದೇ ನಮ್ಮದು ಲಾಸ್ಟ್ ಟೆರೆಸ್ ಅಂತ, ಇಲ್ಲ ಇದಕ್ಕೂ ಮೇಲೆ ಏನೋ ಇದೆ ಅಂದ್ಬಿಟ್ಟು ನೋಡಿದ್ರೆ ಇನ್ನೂ ಒಂದು ಟೆರೆಸ್ ಇದೆ. ಸೊ ಅಲ್ಲಿ ಹೋಗಿ ಕೂದಲೆಲ್ಲ ಒಣಗಿಸ್ಕೊಂಡೆ. ಎಷ್ಟೋ ದಿವಸ ಆದಮೇಲೆ ನ್ಯಾಚುರಲ್ ಇರಲಿ ಕೂದಲನ್ನ ಒಣಗಿಸ್ಕೊಳ್ತಾ ಇದ್ದೀನಿ. ಒಂಥರ ಖುಷಿ ಆಗ್ತಿತ್ತು ಬಿಸಿಲಲ್ಲಿ ನಿಂತಿದ್ದಕ್ಕೆ. ಇನ್ನೂ ಒಂಥರ ಪಾಸಿಟಿವ್ ವೈಬ್ಸ್ ಗೊತ್ತಾ ಅದೆಲ್ಲ. ನೆಕ್ಸ್ಟು ತಿನ್ನೋದಕ್ಕೋಸ್ಕರ ನಾನು ಕೆಲಾಕ್ಸು, ಬಾಳೆಹಣ್ಣು, ಆ್ಯಪಲ್ನ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಲು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸತಿ ಟ್ರೈ ಮಾಡಿ, ಅಕಸ್ಮಾತ್ ನಿಮಗೆ ಬ್ರೇಕ್ಫಾಸ್ಟ್ ತಿನ್ನಬೇಕು ಅಂತ ಅನ್ನಿಸ್ದಾಗ. ಏನೂ ಇಲ್ದಿರಬೇಕಾದ್ರೆ ಇದೊಂಥರ ಗುಡ್ ಆಪ್ಷನ್ ಅಂತಲೇ ಹೇಳ್ಬೋದು. ಹೆಲ್ದಿ ಕೂಡ, ಸೊ ಚೆನ್ನಾಗಿರುತ್ತೆ. ನಾನು ಇದ್ರ ಮಧ್ಯೆ ಬಿಟ್ಬಿಟ್ಟಿದ್ದೆ, ಇವಾಗ ಮತ್ತೆ ತರಿಸ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇದು ಎಲ್ಲನೂ ಎಂಟೀಸು ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ಎಸಿತಿದ್ದೀನಿ. ಇದು ಎಲ್ಲದೂ ಒಂದು ಎಕ್ಸ್ಟ್ರಾ ಇದೆ ನನ್ನ ಹತ್ರ, ಬಟ್ ಇದೆಲ್ಲನೂ ಖಾಲಿ ಆಯಿತು. ಆಲ್ಮೋಸ್ಟ್ ಶ್ಯಾಂಪೂಸೇ. ಕಂಡೀಷ್ನರ್ ಸ್ವಲ್ಪ ಕಡಿಮೆ, ಯಾಕಂದರೆ ಕೆಲವೊಂದು ಸರ್ತಿ ನಾನು ಕಂಡೀಷ್ನರ್ ಬಳಸಲ್ಲ, ಮರ್ತು ಬಂದುಬಿಡ್ತೀನಿ. ಟೈಮ್ ಇಲ್ದಿರಬೇಕಾದ್ರೆ ಹಾಗೆ ಸ್ಕಿಪ್ ಮಾಡಿಬಿಡ್ತೀನಿ. ಅಂಥ ಟೈಮಲ್ಲಿ ಕಂಡೀಷ್ನರ್ ಹಾಗೆ ಉಳ್ಕೊಂಬಿಡತ್ತೆ. ಸೊ ಅದು ತಿಂದು ಆದಮೇಲೆ ಎಲ್ಲ ಎಸ್ತಿ ಆದಮೇಲೆ ಬಾಡಿ ಲೋಷನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತ ಹೇಳ್ಬೋದು ಈ ದಿನ, ಯಾಕಂದರೆ ತುಂಬ ಆ್ಯಕ್ಟಿವ್ ಆಗಿದ್ದೆ. ಒಂಥರ ವೈಬ್ ಇತ್ತು ನನಗೆ. ಬೆಳಗ್ಗೆನೆದ್ದು ಎಲ್ಲ ಕೆಲಸ ಮುಗಿಸಿ, ಪೂಜೆ ಎಲ್ಲ ಮುಗಿಸಿ, ನನ್ನ ಕೆಲಸಗಳನ್ನ ಮಾಡ್ಕೊಳ್ಳೋದಿದೆ ಗೊತ್ತಾ, ಒಂಥರ ಖುಷಿ. 2 ಬಾಡಿ ಲೋಷನ್ ಅಪ್ಲೈ ಮಾಡ್ತಾಯಿದ್ದೀನಿ, ಒಂದು ಸನ್ಸ್ಕ್ರೀನು, ಇನ್ನೊಂದು ಬಾಡಿ ಲೋಷನ್. ನಾನು ಏನೆಲ್ಲ ಬಳಸಿರ್ತೀನಿ ಅದೆಲ್ಲನೂ ಟ್ಯಾಗ್ ಮಾಡಿರ್ತೀನಿ. ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ತಗೊಳ್ಳಿ, ಎಲ್ಲ ತೊಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬಟ್ ನನ್ನ ಕೇಳೋದಾದರೆ ಪ್ಲಮ್ ಅವ್ರದ್ದು ಬಾಡಿ ಲೋಷನ್ ತುಂಬ ಚೆನ್ನಾಗಿದೆ ಆ್ಯಂಡ್ ವಿಶ್ ಕೇರ್ ಅವರ ಸನ್ಸ್ಕ್ರೀನ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೆ ನೆಸೆಸಿಟಿ ಇತ್ತು ಅಂದರೆ ಮಾತ್ರ ಹೋಗಿ ತೊಗೊಳ್ಳಿ, ಇಲ್ಲ ಅಂದರೆ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡಬೇಡಿ. ನಾನು ಹೇಳ್ದೆ ಅಂದ್ಬಿಟ್ಟು ತೊಗೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಅನಿಸಿದ್ರೆ ಮಾತ್ರ ನೀವು ತೊಗೊಳ್ಬೇಕು. ಆ್ಯಂಡ್ ನೆಕ್ಸ್ಟು ಒಂದು ಲೋಟ ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಂಡು ಕುಡಿದೆ. ಆಮೇಲೆ ಬಿಸಿಲು ಕಾಯಿಸ್ದೆ ಆಯಿತಾ. ಆ್ಯಕ್ಚುಲಿ ಏನು ಮಾಡಿದ್ದೀನಿ ಅಂದರೆ ಲೈಕ್ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ಬಿಸಿಲು ಕಾಯಿಸ್ಬೇಕು ಅಂದ್ಬಿಟ್ಟು ಹಾಗೆ ಮಲ್ಕೊಂಡು ಉಳ್ಳಾಡಿ ಬಿಸಿಲಲ್ಲೆಲ್ಲ ಮಜಾ ಮಾಡಿದ್ದೀನಿ ಇಡೀ ದಿನ. ಈ ಕಡೆ ಫೇಸ್ ಮಾಡೋದಕ್ಕೆ ಮುಖ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದೆ ಆಯಿತಾ. ಅಂದ್ಕೊಂಡೆ ಇರಲಿ ಬಿಡು, ಬಟ್ ನಂಗೆ ಅದೊಂದು ಸೋಲ್ ಹ್ಯಾಪಿ ಅನ್ನಿಸ್ತಾಯಿತ್ತು ನನಗೆ. ಎಷ್ಟೋ ದಿವಸ ಆದಮೇಲೆ ಒಂಥರ ಟೈಮ್ನ ಸ್ಪೆಂಡ್ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಟೈಮ್ ಲ್ಯಾಬ್ಸಲ್ಲಿ ಇಟ್ಬಿಟ್ಟಿದ್ದೆ. ಇನ್ನೇನು ಮಲ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಳ್ಬೇಕಾದ್ರೆ ನಮ್ಮ ಅಪ್ಪ ಬಂದು ರೆಡಿಯಾಗು ಊರಿಗೆ ಹೋಗೋಣ ಅಂದ್ಬಿಟ್ಟು, ನಾವು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು, ಸಂಜೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮ ಅಪ್ಪ ಮಧ್ಯಾಹ್ನನೇ ಒಂದು 3 o'clock ಬಂದುಬಿಟ್ರು. ಸೊ ಆವಾಗಲೇ ರೆಡಿ ಆಗ್ತಾಯಿದ್ದೀನಿ. ಮಧ್ಯಾಹ್ನ ಆದರೂ ಕೂಡ ಚಳಿ ತಪ್ಪಿರಲಿಲ್ಲ. ಸೊ ಸಾಕ್ಸ್ ಹಾಕ್ಕೊಂಡಿದ್ದೆ. ಈ ಸಾಕ್ಸ್ನ ನಾನು ಬ್ಲಿಂಕಿಟಲ್ಲಿ ತರಿಸ್ಕೊಂಡು ಆಲ್ಮೋಸ್ಟ್ ಲೈಕ್ 1-1.5 ತಿಂಗಳಾಯಿತು. ಮೊನ್ನೆ ಅರ್ಪಿತ್ರ ಮನೆಗೆ ಹೋದಾಗ ಅವಳು ಹಾಕ್ಕೊಂಡಿದ್ಲು. ಸೊ ಅದು ನೋಡಿ ಅಯ್ಯೋ ನನ್ನ ಹತ್ರನೂ ಸಾಕ್ಸ್ ಇದ್ದಿಲ್ಲ, ನಾನು ಯಾಕೆ ಹಾಕ್ಕೊಂಡೇ ಇಲ್ಲ ಅಂತ ಅಂದ್ಕೊಂಡೆ. ಒಂಥರ ಬೆಚ್ಚಗಿತ್ತು ಸಾಕ್ಸು. ರಾಜು ಹಾಯ್ ಹೇಳು. ಬಾಯ್ ಅಪ್ಪ ಒಂದ್ಸತಿ ಇಂಗ್ಲೀಷ್ ಮಾತಾಡ್ತಿಲ್ಲ ಆ ಟೈಮಲ್ಲಿ, ಹಂಗೆ ಮಾತಾಡಪ್ಪ. ಇಂಗ್ಲೀಷ್ ಮಾತಾಡ್ತಿಲ್ಲ ಅವಾಗವಾಗ, ಅದೇ ಹಂಗೆ ಮಾತಾಡೋ. ಬಾ ಅಪ್ಪ ಅದೇ ಹೇಳ್ಕೊಟ್ಟಿರೋದು, ಡೋಂಟ್ ಬಾದರ್ ಅಬೌಟ್ ಆಲ್. ತಗೊಬಿಡ ಅಲ್ಲೇ. ನಮ್ಮಪ್ಪ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಚೆನ್ನಾಗಿ ಬರೀತಾರೆ. ಹ್ಯಾಂಡ್ ರೈಟಿಂಗ್ ಅಂತೂ ಸಖತ್ತಾಗಿರುತ್ತೆ. ನಂದು ಅವ್ರದ್ದು ಸೇಮ್ ಹ್ಯಾಂಡ್ ರೈಟಿಂಗು. ಸೊ ನಾನು ಜೊತೆಗೆ ಬಿಲ್ಡಪ್ ತೊಗೊಳ್ತಾ ಇದ್ದೀನಿ. ಸೂರ್ಯ ಬೀಳ್ತಿರೋದಕ್ಕೂ ನಾನು ಟ್ಯಾನ್ ಆಗಿರೋದಕ್ಕೂ ಸಖತ್ತಾಗಿದೆ ಸ್ಕಿನ್ ಟೋನ್. ನಾವು ಊರಿಗೆ ಹೊರಟ್ವಿ. ನಾವು ಹೋಗೋದನ್ನು ನಮ್ಮ ಅಪ್ಪನ ಫ್ರೆಂಡು ನೋಡಿ ಪಾಪ ಇರ್ತಿದ್ದೆ ಬಂದು ನಮ್ಮ ಅಪ್ಪನ ಮಾತಾಡ್ಸಿದ್ರು. ಆ್ಯಂಡ್ ನನ್ನೇನು ಮಾತಾಡಿಸಿಲ್ಲ, ಸುಮ್ಮನೆ ನೋಡ್ತಿದ್ದೆ ಅಷ್ಟೇ. ಅಲ್ಲಿಂದ ಹೊರಟ್ವಿ. ನನಗೆ ಸೂರ್ಯ ಬೀಳ್ತಿರೋದಕ್ಕೂ ನನ್ನ ಸ್ಕಿನ್ ಟೋನು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದರೆ ಐ ವಾಸ್ ಲೈಕ್ ಸೋ ಹ್ಯಾಪಿ ಟು ಕ್ಯಾಪ್ಚರ್ ಆಯಿತಾ. ನಾನು ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ. ನಮ್ಮಪ್ಪ ಒಂಥರ ಪೂಕಿ ಡ್ಯಾಡಿ, ಅದು ನಂದು ಟೋಪಿ ನಮ್ಮಪ್ಪ ಹಾಕ್ಕೊಂಡಿರ್ತಾರೆ ಗರ್ಲ್ಸ್ನದು. ಬಟ್ ಅದು ಏನಿದೆ ಡಿಸೈನು ಹಿಂದೆ ಬಂದಿದೆ. ಆವಾಗಲೇ ಗೊತ್ತಾಗಿತ್ತು ಉಲ್ಟಾ ಹಾಕ್ಕೊಂಡಿದ್ದಾರೆ ಅಂತ. ಯಪ್ಪ ನಾವು ಹೋಗೋ ರೋಡ್ ಅಂತೂ ಎಷ್ಟು ಅಧ್ವಾನ ಅಂದರೆ ಅಲ್ಲಲ್ಲಿ ಪ್ಯಾಚ್ ಇದೆ ಆಯಿತಾ. ಹಿಂಸೆ ಅಂದರೆ ಹಿಂಸೆ, ಸಿಕ್ಕಾಪಟ್ಟೆ ಧೂಳು. ಹೆಂಗೆ ಅನಿಸ್ತು ಗೊತ್ತಾ, ಅಂದರೆ ನಾವು ಚಿಕ್ಕ ಹುಡುಗಿಯಿಂದನೂ ರೋಡ್ ಹಾಗೆ ಇದೆ. ಇವಾಗೇನೋ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅದಿನ್ನೂ ವರ್ಕಲ್ಲಿ
ಇದಾರಲ್ಲಿದೆ, ಪ್ರಾಸೆಸಿಂಗಲ್ಲಿದೆ. ಇದು ತಿಪ್ಕೊಂಡಹಳ್ಳಿ ನಿಮಗೆ ಗೊತ್ತು ಅಲ್ವಾ, ಇಲ್ಲಿ ಇಬ್ಬರು ಆರ್ಟಿಸ್ಟ್ಗಳು ತೀರ್ಕೊಂಡ್ಬಿಟ್ಟಿದ್ರು. ನಂಗೆ ಪ್ರತಿ ಸರ್ತಿ ಇದ್ರ ಮೇಲೆ ಹೋದಾಗ ನಂಗೆ ಅದೇ ನೆನಪಾಗತ್ತೆ. ಅಯ್ಯೋ ಅಂತ ಅನಿಸುತ್ತೆ, ಅನ್ಯಾಯವಾಗಿ ಹೋಗ್ಬಿಟ್ರಲ್ಲ ಅಂತ ಫೀಲ್ ಆಗುತ್ತೆ. ಪ್ರತಿ ಸರ್ತಿನೂ ಈ ಫೀಲಿಂಗ್ ಬರುತ್ತೆ ನನಗೆ ಟ್ರಾವೆಲ್ ಮಾಡಬೇಕಾದ್ರೆ. ನನಗೆ ಬೆಂಗಳೂರಿಂದ ಮಾಗಡಿಗೆ ಬರ್ತೀನಿ ಗೊತ್ತಾ, ಅಲ್ಲಿವರೆಗೂ ಏನೂ ಅನಿಸಲ್ಲ. ಮಾಗಡಿಯಿಂದ ನಮ್ಮೂರಿಗೆ ಹೋಗ್ತೀನಿ ಗೊತ್ತಾ, ಅವಾಗ ಒಂಥರ ಚೆನ್ನಾಗಿರುತ್ತೆ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ನೋಡಿ ಆ ಸನ್ಸೆಟ್ಟು, ಲೈಕ್ ಆ ಹಳ್ಳಿ ವಾತಾವರಣ, ಏನೋ ಒಂಥರ ಖುಷಿ. ನಿಮಗೆ ವೈಬ್ ಚೆನ್ನಾಗಿರುತ್ತೆ. ನೀವು ಸಿಟಿಲಿ ಇದ್ದು ಸಡನ್ನಾಗಿ ಈ ಥರ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ನನಗೂ ಅಷ್ಟೇ, ಅದು ನೋಡಿ ಒಂಥರ ಖುಷಿ ಆಗ್ತಿತ್ತು. ಇನ್ನೇನು ಸನ್ಸೆಟ್ ಆಗ್ತಾ ಸೂರ್ಯ ಮುಳುಗ್ತಾ ನಾವು ನಮ್ಮ ಊರನ್ನ ತಲುಪಿದ್ವಿ. ನಾನು ಅದಕ್ಕೆ 2 ಸೈಡ್ನ ಕ್ಯಾಪ್ಚರ್ ಮಾಡಿದೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಅಂದ್ಬಿಟ್ಟು ಹೋದ್ವಿ ನಮ್ಮೂರಿಗೆ. ನಮ್ಮ ಅಜ್ಜಿ ಏನೋ ಮಾಡ್ತಾಯಿದ್ರು ಹೊರಗಡೆ ಕೂತ್ಕೊಂಡು, ಅಂದರೆ ತೊಗರಿಕಾಯಿ ಸೀಸನ್ ಅಲ್ಲ ಇವಾಗ, ಅದ್ರದ್ದು ಏನೋ ಮಾಡ್ತಿದ್ರು. ಅದು ಎಳ್ಳೋ ತೊಗರಿಕಾಯಿ ಏನೋ ಗೊತ್ತಿಲ್ಲ ನನಗೆ. ನಾನು ನಮ್ಮ ತಾತನಿಗೊಂದು ಹಾಯ್ ಹೇಳಕ್ಕೆ ಹೇಳಿದೆ. ನೀವು ಬಿಡಪ್ಪ, ಏನು ಬೇಗ ಬಂದ್ಬಿಡ ಬಿಡ. ಇದು ಎಷ್ಟು ಸ್ವರ್ಗ ಅಲ್ವಾ ಈ ಸ್ಪೇಸ್. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ಇಲ್ಲೇ ಇರ್ತಿದ್ದೆ. ಇವಾಗ ಜಾಸ್ತಿ ಬರಲ್ಲ, ಬಂದರೂ ಇಲ್ಲಿ ಬರಲ್ಲ. ಒಂಥರ ಚೆನ್ನಾಗಿದೆ. ಈ ಚಳಿಗೆ ಬಿಸಿ ಕಾಯಿಸೋದು ಅಂದರೆ ಮಜಾನೇ ಬೇರೆ. ಅವರೆಕಾಯಿ ಇಟ್ಟಿದ್ಯಾ? ಬೆಳ್ಳುಳ್ಳಿ ಹಾಕ್ಬಿಟ್ಟಿದ್ಯಾ ಅದಕ್ಕೆ? ಬೆಳ್ಳುಳ್ಳಿ ಯಾಕೆ ಹಾಕ್ಲಿ? ಚಳಿಗೂ ಆ ಒಲೆ ಮುಂದೆ ಕೂತಿರೋದಕ್ಕೂ ಏನೋ ಒಂಥರ ಖುಷಿ. ಕಡಲೆಕಾಯಿ ಇತ್ತು, ಸೊ ಕಡಲೆಕಾಯಿ ಎಲ್ಲ ಬಿಡ್ಸ್ಕೊಂಡು ತಿಂತಿದ್ದೆ. ಈಚೆನೇ ಬರಲಿಲ್ಲ ನಾನು. ರಾತ್ರಿ ಊಟ ಮಾಡೋದಕ್ಕೆ ಈಚೆ ಬಂದೆ, ಅಷ್ಟು ಚೆನ್ನಾಗಿತ್ತು ನನಗೆ. ಲೈಕ್ ಚಳಿಗೆ ಅದು ಆರಾಮಾಗಿ ಕೂತ್ಕೊಂಡು ಒಲೆಯಲ್ಲಿ. ಇವಾಗ ಗ್ಯಾಸ್ ಇದೆ ನಮ್ಮ ಮನೇಲಿ ಆಯಿತಾ, ಅಂದರೆ ನಮ್ಮ ಅಜ್ಜಿ ಮನೇಲಿ ಇದೆ. ನಮ್ಮ ಅಜ್ಜಿಗೆ ಅದು ಯೂಸ್ ಮಾಡೋಕ್ಕೆ ಬರೋಲ್ಲ, ನಮ್ಮ ತಾತನೇ ಅಂಟಿಸ್ಕೊಟ್ರೆ ಯೂಸ್ ಮಾಡ್ತಾರೆ. ಬಟ್ ಒಲೆಯಲ್ಲಿ ಮಾಡೋ ಅಡುಗೆ ಇದೆ ಗೊತ್ತಾ, ಅದನ್ನು ಬೀಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಂಥ ಲೈಕ್ ವರ್ಲ್ಡ್ಸ್ ನಂಬರ್ 1 ಶೆಫ್ ಬಂದರೂ ಕೂಡ ಅಡುಗೆ ಮನೆ ಲೈಕ್ ಒಲೆಯಲ್ಲಿ ಮಾಡಿರೋಂಥ ಅಡುಗೆ, ಅದು ಅಜ್ಜಿದಿರು ಮಾಡಿರೋಂಥ ಅಡುಗೆನ ಬೀಟ್ ಮಾಡೋಕ್ಕಾಗಲ್ಲ. ಸಂಜೆ ಉಪ್ಸಾರು ಮುದ್ದೆ ಕಾಳನ್ನ ತಿಂದು ನೀವು ನಂಬಲ್ಲ, 7:15ಗೆಲ್ಲ ಊಟ ಮುಗಿಸಿದ್ದೀವಿ ಗೊತ್ತಾ. ನಾವು ಯೂಶ್ವಲಿ ಹಾಗೆ ಹಳ್ಳಿಗಳ ಕಡೆ, ನಿಮಗೆ ಗೊತ್ತಲ್ಲ, ನಾನು ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಿದ್ದೆ ರೂಟೀನ್ಗೆ. ಎಷ್ಟೋ ವರ್ಷಗಳಾದಮೇಲೆ 7:15ಗೆ ಊಟ ಮಾಡಿ 8:15ಗೆಲ್ಲ ಮಲ್ಗಕ್ಕೆ ಹೋಗಿದ್ದೀನಿ ಗೊತ್ತಾ. ನಾನು ಅಯ್ಯಯ್ಯೋ ಟೈಮ್ ನೋಡ್ತೀನಿ, ಲೈಟೆಲ್ಲ ಆಫ್ ಮಾಡಬೇಕಾದ್ರೆ 8:15 ಇದೇನಪ್ಪ ಇದು ಅಂತ ಅಂದ್ಕೊಂಡ್ವಿ. ಬಟ್ ಬೆಳಗ್ಗೆ ಮತ್ತೆ ಬೇಗ ಹೇಳ್ಬೇಕಿತ್ತಲ್ವ, ಸೊ ಎದ್ದು ನಾನು ರೆಡಿ ಆಗ್ತಾಯಿದ್ದೀನಿ. ಇವತ್ತು ನಾವು ಟೆಂಪಲಿಗೆ ಹೋಗಬೇಕಾಗಿತ್ತು, ಅದಕ್ಕೋಸ್ಕರ ರೆಡಿ ಆಗ್ತಾಯಿದ್ದೀವಿ. ಲೈಟ್ ಇತ್ತು ನನ್ನ ಹತ್ರ, ಆ ಲೈಟ್ನ ತೊಗೊಂಡೋಗಿ ಕೂಡ ಯೂಸ್ ಮಾಡಿಲ್ಲ ಅಂತ ಆಮೇಲೆ ಫೀಲ್ ಆಯಿತು. ಮೊಬೈಲ್ ಲೈಟಲ್ಲೇ ಲೈಕ್ ಶೂಟ್ ಮಾಡ್ತಾಯಿದ್ದೀನಿ. ಲೈಟ್ ಆನ್ ಮಾಡೋದೇ ಮರ್ತ್ಬಿಟ್ಟಿದ್ದೆ. ಆ್ಯಂಡ್ ಏನೆಲ್ಲ ಮೇಕಪ್ನ ಬಳಸಿರ್ತೀನಿ, ನಾನು ಟ್ಯಾಗ್ ಮಾಡಿರ್ತೀನಿ. ತುಂಬ ಜನ ನಾನು ಜಾಸ್ತಿ ಮೇಕಪ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಾ. ಡಾಟನ್ಗೆ ಅವ್ರದ್ದು ಸನ್ಸ್ಕ್ರೀನ್, ಟಿಂಟೆಡ್ ಸನ್ಸ್ಕ್ರೀನ್ ಅದು ಹಾಕಿದ್ರೆ ಹೆವಿ ಅನಿಸುತ್ತೆ. ಯಾಕೆ ಅಂದರೆ ಅದು ತುಂಬ ಗ್ಲೋಯಿ ಅಂತ ಅನಿಸುತ್ತೆ ನಿಮಗೆ, ಅದಕ್ಕೋಸ್ಕರ ಹೆವಿ ಅಂತ ಫೀಲ್ ಮಾಡ್ತೀರಾ. ಡೆಫಿನೆಟ್ಲಿ ಇಲ್ಲ. ಮಸ್ಕಾರ, ಕಾಜಲ್, ಲಿಪ್ಸ್ಟಿಕ್ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಒಪ್ಕೋತೀನಿ. ಬಟ್ ಬೇಸು ಪರ್ಸ್ನಲ್ ಲೈಫಲ್ಲಿ ನಾನು ಯೂಸ್ ಮಾಡೋದೇ ಇಲ್ಲ. ಶೂಟು ಅದಿದ್ದರೆ ಮಾತ್ರನೇ ಯೂಸ್ ಮಾಡೋದು. ಸೊ ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತು ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಇವತ್ತೇನು ವ್ಲಾಗ್ ನೀವು ನೋಡಿದ್ರಿ, ಲೈಕ್ ಒಂದು ಇಂಡಿಪೆಂಡೆಂಟ್ ಲೈಫ್ ಬಗ್ಗೆ ಮಾತಾಡಿದ್ನಲ್ಲ, ಆ ಡ್ರೆಸ್ಸು ಈ ಡ್ರೆಸ್ಸು ಬೇರೆ ಬೇರೆ. ಆಮೇಲೆ 2 ಸಿಮಿಲರ್ ಅನ್ಕೋಬೇಡಿ, ಕಲರ್ ಸೇಮ್ ಇದೆ, ಅದು ಗೊತ್ತಿಲ್ಲದೆ ತೊಗೊಂಡ್ಬಿಟ್ಟಿದ್ದೆ ನಾನು. ಆ್ಯಂಡ್ ಬ್ರೇಕ್ಫಾಸ್ಟಿಗೆ ನಾನು ರೊಟ್ಟಿ ಮತ್ತು ಚಟ್ನಿ ಮೊಸರನ್ನ ತಿಂದೆ. ಟೈಮ್ ನೋಡಿ ಎಷ್ಟು ಗಂಟೆ, 7:45ಗೆಲ್ಲ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಾವು ದೇವಸ್ಥಾನ ತಲುಪಿದ್ವಿ. ಈ ಜೋಕಾಲಿ ಏನಿದೆ, ನಮ್ಮ ಅಕ್ಕ ನಾನು ಹೋದಾಗ ನಮ್ಮ ಅಕ್ಕ ಯಾವಾಗಲೂ ತಳ್ಳೋಳು, ಇಲ್ಲಾಂದರೆ ನಾನು ಅವಳಿಗೆ ತಳ್ತಾ ಇದ್ದೆ. ಎಷ್ಟು ಮೆಮರೀಸ್ನ ನಾನು ರೀಕಾಲ್ ಮಾಡಿಕೊಂಡೆ ಅಂದರೆ, ಇವತ್ತು ನಮ್ಮ ಅಪ್ಪನೇ ತಳ್ಳಿ ಅವರೇ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ರು. ನನಗೆ ನಮ್ಮ ಅಕ್ಕನ ನೆನಪಾಗ್ತಿತ್ತು. ನಾವಿಬ್ಬರು ಇಲ್ಲಿಗೆ ಹೋದಾಗ, ದೇವ್ರಿಗೆ ಹೋದಾಗ ನಂಗೆ ಸಡನ್ನಾಗಿ ಮಾತೇ ಬರೋಲ್ಲ. ನಮ್ಮ ಅಕ್ಕನ ಬಗ್ಗೆ ಮಾತಾಡಬೇಕಾದ್ರೆ ಕಾನ್ಷಿಯಸ್ ಆಗಿಬಿಡ್ತೀನಿ. ಸೊ ನಮ್ಮ ಅಪ್ಪನೇ ಕ್ಯಾಪ್ಚರ್ ಮಾಡಿ ಅವರೇ ನಿಲ್ಲಿಸಿ, ತುಂಬ ಕಷ್ಟ ಇದು ಆಡೋದು. ಫುಲ್ಲು ಏನಂತಾರೆ ಐರನ್ದಿದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ, ಬಳೆ ಕೊಟ್ಟರು, ಬಳೆನೂ ಹಾಕ್ಕೊಂಡ್ವಿ. ನಮ್ಮದು 5 ದೇವ್ರಿದೆ ಆಯಿತಾ. ಸೊ 5 ದೇವ್ರನ್ನೂ ನಾವು ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ನಮ್ಮಪ್ಪ ನನ್ನ ಬ್ಯಾಗ್ ಹಿಡ್ಕೊಂಡು ಓಡಾಡ್ತಿದ್ರು, ಯಾಕಂದರೆ ಮೊಬೈಲು ಪರ್ಸ್ ಎಲ್ಲ ಅದರಲ್ಲೇ ಇತ್ತು, ಅಲ್ಲೇ ಬಿಟ್ಟು ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವರೇ ಎತ್ಕೊಂಡು ಓಡಾಡೋದು. ಆ್ಯಂಡ್ ವಾಪಸ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಅಷ್ಟು ಮಧ್ಯಾಹ್ನ ಆಗಿತ್ತಾಯ್ತಾ, ಆದ್ರೂ ಒಂದು ಲೋಟ ಬಿಸಿ 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 ಕಾಫಿ ಕಾಯಿಸ್ಕೊಂಡು ಕುಡ್ದು. ಹಳ್ಳಿ ಕಡೆ ಕಾಫಿ ಕೋತಾಸ್ತು ಬರುತ್ತೆ ಗೊತ್ತಾ, ಅದು ಒಂಥರ ಚೆನ್ನಾಗಿರುತ್ತೆ. ಬಟ್ ನಾನು ಚಿಕ್ಕ ವಯಸ್ಸಲ್ಲಿ ಕುಡಿಯುತ್ತೆ ಗೊತ್ತಾ, ಆ ಟೇಸ್ಟ್ ಇವಾಗಿಲ್ಲ ಕೋತಾಸ್ ಕಾಫಿ ಪುಡಿ. ಬಟ್ ಚೆನ್ನಾಗಿತ್ತು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಊರಿಂದ ನಾವು ಮನೆ ಕಡೆ ಬಂದ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. 2 ಡೇಸ್ದಾಗ ಕಂಬೈನ್ ಮಾಡಿದ್ದೀನಿ. ಓಕೆ ಬಾಯ್.